ಗುರೂಜಿ, ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ರಾಶಿಯವರಿಗೆ ಈ ಯುಗಾದಿಯ ಹೊಸ ಸಂವತ್ಸರ ಯಾವ ರೀತಿ ಫಲಾನುಫಲಗಳನ್ನ ತಂದುಕೊಡುತ್ತೆ? ವೃಶ್ಚಿಕ ರಾಶಿ ವಿಚಾರ ನೋಡಿದ್ರೆ 4ನೇ ಮೇಲಿರತಕ್ಕಂಥ ರಾಹು, 5ರಲ್ಲಿರತಕ್ಕಂಥ ಶನೈಶ್ಚರ, 8 ಮತ್ತು 9ರಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥ ಗುರು, 10ನೇ ಮೇಲಿರತಕ್ಕಂಥ ಕೇತು. ಓವರ್ ಆಲ್ ಎಲ್ಲ ಗ್ರಹಗಳು ನಿಮಗೆ ವಿರುದ್ಧವಾಗೇ ಇದೆ ಅಂತ ಹೇಳಬೇಕಾಗತ್ತೆ. ಗುರು ಮಾತ್ರ ನಿಮಗೆ ಪಾಸಿಟಿವ್ ಆಗಿರೋದು ಕಾಣಿಸ್ತಾ ಇದೆ ನಿಮಗೆ. ಸೊ ಬೇರೆ ಗ್ರಹಗಳು ಹೊರಗಿನವ್ರು ಏನೇ ತೊಂದರೆ ಕೊಟ್ಟರು ಸಹ ನೀವು ಯಾರನ್ನ ಹೆಚ್ಚಾಗಿ ಅವಲಂಬಿಸ್ತೀರಾ, ಆ ನಂಬಿಕೆ ನೀವು ಯಾರನ್ನ ಹೆಚ್ಚಾಗಿ ನಂಬುತ್ತೀರಾ ಆ ವ್ಯಕ್ತಿಗಳು, ಅಥವಾ ನಿಮಗೆ ಮಾರ್ಗದರ್ಶನ ಮಾಡತಕ್ಕಂಥ ವ್ಯಕ್ತಿಗಳು, ನಿಮ್ಮ ಮೆಂಟರ್ಸು, ನಿಮ್ಮ ಗೈಡ್ ಮಾಡತಕ್ಕಂಥ ವ್ಯಕ್ತಿಗಳು, ಇವರು ನಿಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಇಲ್ಲಿ ಗುರುವಿನ ಒಂದು ಸಂಚಾರದಿಂದ ಗೊತ್ತಾಗುತ್ತೆ ನಮಗೆ. 4ರಲ್ಲಿರತಕ್ಕಂಥ ರಾಹು ಮಾನಸಿಕ ಸೌಖ್ಯವನ್ನ, ನೆಮ್ಮದಿಯನ್ನು ಕಡಿಮೆ ಮಾಡ್ತಾನೆ. ಉದ್ಯೋಗದಲ್ಲಿ ಸ್ವಲ್ಪ ಸ್ಥಾನ ಪಲ್ಲಟ ಆಗ್ತಕ್ಕಂಥ ಸಾಧ್ಯತೆ. ಅದೇ ಪ್ರಕಾರ 5ನೇ ಮನೆಯಲ್ಲಿರತಕ್ಕಂಥ ಶನೈಶ್ಚರ ಮಾತಿನ ಮೇಲೆ ಹತೋಟಿ ತಪ್ಪಿಸ್ತಾನೆ. ಈ ಸಂದರ್ಭದಲ್ಲಿ ಯಾವುದೋ ಸಂದರ್ಭದಲ್ಲಿ ನೀವು ಹೇಳ್ತಕ್ಕಂಥ ಏನೋ ಮಾತುಗಳು ಅಲ್ಲಿ ವಿಪರೀತವಾದ ಅರ್ಥಗಳಿಗೆ ಅದು ಎಡೆ ಮಾಡತಕ್ಕಂಥ ಸಾಧ್ಯತೆಗಳಿರುತ್ತೆ. ಮಕ್ಕಳ ಜೊತೆ ಇರತಕ್ಕಂಥ ಒಂದು ಸಂಬಂಧಗಳು ಅಷ್ಟೇ ಸ್ವಲ್ಪ ಮಟ್ಟಿಗೆ ನಿಮಗೆ ಇದ್ರ ಬಗ್ಗೆ ಗಮನ ಕೊಡಬೇಕಂತ ಒಂದು ಸಂದರ್ಭ ಇದಾಗಿರುತ್ತೆ. ನೀವೊಂದು ಮಾತನಾಡಿದ್ರೆ ಅವರು ಅದಕ್ಕೆ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಅವರು ಅಗ್ರೆಸಿವ್ ಮೆಂಟಾಲಿಟಿನ ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮತ್ತು ಗುರು 9ನೇ ಮನೆಗೆ ಬಂದಾಗ ಎಲ್ಲ ಸಮಸ್ಯೆಗಳು ಒಂದೊಂದಾಗಿ ನಿವಾರಣೆ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. 10ನೇ ಮನೆ ಇರತಕ್ಕಂಥ ಕೇತುನು ಅಷ್ಟೇ ಉದ್ಯೋಗದಲ್ಲಿ ಒಂದಷ್ಟು ಜನಗಳಿಗೆ ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಜಾಬ್ಲೆಸ್ನೆಸ್, ಅನ್ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡತಕ್ಕಂಥ ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ಮನೆಯಲ್ಲಿ ಋಣಹರ್ತೃ ಗಣಪತಿ ಹೋಮ ಇಲ್ಲಾಂದ್ರೆ ಸಹಸ್ರ ಮೋದಕ ಗಣಪತಿ ಹೋಮವನ್ನು ಮಾಡಿಕೊಳ್ಳಿ. ಕೇತುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಟೋನ್ಸ್ ಏನಿದೆ, ಕ್ಯಾಟ್ಸೈ ಆಗಿರ್ಬೋದು ಅಥವಾ ಸುಲೇಮಾನಿ ಹಕೀಕಿ ಆಗಿರ್ಬೋದು, ಇದನ್ನು ಧಾರಣೆಯನ್ನು ಮಾಡ್ಕೊಳ್ಳೋದ್ರಿಂದ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ ನೀವು.